ಬಂಧುಗಳೇ, ವೆರಿ ಎಂಟರ್ಟೈನಿಂಗ್ ವಿಡಿಯೋಗೆ ತಮ್ಮೆಲ್ಲರಿಗೂ ಹಾರ್ದಿಕವಾದಂಥ ಸ್ವಾಗತ. ದಯಮಾಡಿ ಹೆಚ್ಚಿನ ಚಂದ್ರಶೇಖರ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಸಿ ಬೆಲ್ ಬಟನನ್ನು ಪ್ರೆಸ್ ಮಾಡಿ. ನನಗೆ ಅದ್ಯಾಕೋ ಸಾಂಗ್ನ ಮರೆಯೋಕ್ಕೆ ಆಗ್ತಾ ಇಲ್ಲ. ಹಂಬ ಹಂಬ ರುಂಬ ರುಂಬ ಗುಂಬ ಗುಂಬ, ಹಂಬ ಹಂಬ ರಂಬ ರಂಬ ಕಂಬ ಕಂಬ, ಡುಂಬ 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 ಗಂಬ ಗಂಬ, ದುಂಬ ದುಂಬ ಬುಂಬ ಬುಂಬ ಬಂಬ ಬಂಬ. ಇಡೀ ಬೆಂಗಾಲದಲ್ಲಿ ಮೊಳಗ್ತಾ ಇರ್ತಕ್ಕಂಥದ್ದು ಎರಡೇ. ಒಂದು ಜೈ ಶ್ರೀರಾಮ್, ಇನ್ನೊಂದು ಕಡೆಗೆ ಹಂಬ ಹಂಬ ಗುಂಬ ಗುಂಬ ರಂಬ ರಂಬ. ಈ ನೋಡಿ, ಫೋನ್ ಓಪನ್ ಮಾಡೋಕ್ಕೆ ಖುಷಿ ಆಗುತ್ತೆ ರೀ. ಎಷ್ಟು ವಿಡಿಯೋಗಳು ಬೆಂಗಾಲದಿಂದ ಅಂತ ಹೇಳಿದ್ರೆ, ಅಷ್ಟು ವರ್ಷಗಳ ಕಾಲ ಎಷ್ಟು ಅವಮಾನವನ್ನು ಅನುಭವಿಸಿದ್ರು, ಏನೇನು ಹಿಂಸೆಯನ್ನು ಅನುಭವಿಸಿದ್ರು ಹಿಂದೂಗಳು, ಎಸ್ಪೆಷಲಿ ಹೆಣ್ಮಕ್ಳು. ಗಟ್ಟಿಯಾಗಿ ಆಚೆ ಕಡೆಗೆ ಬಂದು ಯಾವ ರಸ್ತೆ ನೋಡಿ ಇವಾಗ ಜೈ ಶ್ರೀರಾಮಯ್ಯ ಬಂಗಾಲದಲ್ಲಿ, ಯಾವ ಹಳ್ಳಿ ನೋಡಿ, ಯಾವ ಕೇರಿ ನೋಡಿ, मोदी हार जाए या अल्लाह, सबके मुंह में रसगुल्ला, ममता बोले सुभान अल्लाह। ममता हिंदू नहीं पता, ममता तेरे जाल में। ಅದರಲ್ಲೂ ಒಬ್ಬೊಬ್ಬ ಹುಡುಗಿನೂ ಒಂದೊಂದು ಹೆಣ್ಮಕ್ಳು ದೊಡ್ಡ ವಿಡಿಯೋಗಳು ಮಾಡ್ತಾ ಇದ್ದಾರೆ, ಸೆಲ್ಫಿಗಳು ಮಾಡ್ತಾ ಇದ್ದಾರೆ, ರೀಲ್ಸ್ಗಳನ್ನ ಮಾಡ್ತಾ ಇದ್ದಾರೆ. এই দেখো ভোটটা দিয়ে আসলাম, আমি কিন্তু তোমার কথা রেখেছি, তুমি বলেছো রাখালে ভোট দিবা না। ಹಂಬ ಹಂಬ ರಂಬ ರಂಬ ಕಂಬ ಕಂಬ, দুম্বা দুম্বা বুম্বা বুম্বা বাম্বা বাম্বা। আমি বিজেপিকে বারবার বলি, ওরে আমার সাথে খেলতে যাস না। ಅಲ್ಲಿನ ಜನ ಡಿಜೆಗಳು ಹಾಕೊಂಡು ಕುಣಿತಾರೆ. ಆ ಡಿಜೆನಲ್ಲಿ ಇದೇ ಸಾಂಗ್ ಹಂಬ ಹಂಬ ರುಂಬ ರುಂಬ ಗುಂಬ ಗುಂಬ ಅಂದರೆ ಮಮತಾ ಬ್ಯಾನರ್ಜಿನ ಆಡ್ಕೊಂಡು ಹೆಂಗೆ ಮಕ್ಕರ್ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ, ಅದ್ರ ಜೊತೆಗೆ ಇನ್ನೊಂದಷ್ಟು ವಿಡಿಯೋಗಳು ಹಾಕೊಂಡು ಆ TMC ಗುಂಡಾಗಳನ್ನ ಹಾಕೊಂಡು ಬಡಿಯೋದು ರಸ್ತೆನಲ್ಲೇ, ಅವ್ರ ಆಫೀಸ್ಗಳನ್ನ ಧ್ವಂಸ ಮಾಡೋದು. ಅವ್ರ ಆಫೀಸನ್ನು ಅವ್ರ ಅಪ್ಪನ ಆಫೀಸ್ ಅಲ್ಲ, ಅದು ಯಾವುದು ಬೇರೆ ಪಕ್ಷದ ಆಫೀಸ್ಗಳಿತ್ತು ಅದನ್ನು ಬಲವಂತವಾಗಿ ಈ ಹಿಂಸೆ ಕೊಟ್ಟು ಬಡಿದು ಅವ್ರನ್ನೆಲ್ಲ ಬಿಡಿಸ್ಬಿಟ್ಟು ಅವ್ರ ಆಫೀಸ್ಗಳು ಮಾಡ್ಕೊಂಡಿದ್ದು. And Baharampur in the districts were vandalized by mobs since Monday. ಆ ಮಮತಾ ಬ್ಯಾನರ್ಜಿ ಅದೇ ಪೊಲಿಟಿಷಿಯನ್ಗಿಂತ ಹೆಚ್ಚು ಆರ್ಟಿಸ್ಟು ರೀ. ಎಂಥ ಅದ್ಭುತವಾದ ಗಾಯಕಿ, ಎಂಥ ಅದ್ಭುತವಾದ ಡ್ಯಾನ್ಸರು. ನೀವು ಅವ್ರು ಹಾಡುಗಳು ನೋಡಬೇಕು, ಏನೋ ಅವ್ರು ಡ್ಯಾನ್ಸ್ ಮಾಡಿರೋದು ನೋಡಬೇಕು. ಎರಡು ಕಣ್ಣು ಸಾಲದು, ಇನ್ನು 2-3 ಸರಿ ನೋಡ್ಬಿಟ್ರೆ ಕಣ್ಣೇ ಕಿತ್ಕೊಂಡ್ಬಿಡ್ಬೇಕು ಅನ್ಸುತ್ತೆ. ಅದನ್ನೆಲ್ಲ ನೋಡ್ತಾ ಇದ್ದಲ್ಲ, ಸಹಿಸ್ಕೊತಾ ಇದ್ದಲ್ಲ ಬಂಗಾಳದ ಜನ. ಆ ಗಾನಕ್ಕೆ ಹೋಗಿಲ್ಲ ಗಾನಗಳು ನೋಡಿ ವಿಡಿಯೋಗಳನ್ನ. Like a music rhythm. Please understand that. Please remember that. ಆ ಮಮತಾ ಎಂಬ ನವಿಲಿನ ನೃತ್ಯಗಳು ನೋಡಿ ಆ ವಿಡಿಯೋಗಳನ್ನ. ರುಂಬ ಗುಂಬ. ಜೊತೆಗೆ ಅದೇನ್ರಿ ಮಾತಲ್ಲಿ ಬೆಂಕಿನ, ಆ ಮಾತಲ್ಲಿ ವಿಷನ. ಅಮಿತ್ ಶಾಗೂ ಏಕವಚನದಲ್ಲೇ ಮಾತಾಡೋದು, ಮೋದಿಯವ್ರಿಗೂ ಏಕವಚನದಲ್ಲೇ ಮಾತಾಡೋದು, ಎದುರಿಸೋದು, ಆವಾಜ್ ಹಾಕೋದು, ಹಿಂದೂಗಳಿಗೆ ಆವಾಜ್ ಹಾಕೋದು. ಯಾರು TMC ಗೊತ್ತಾಗಲ್ಲ, ಅವ್ರ ಗತಿ ನೋಡ್ಕೊತೀನಿ ಅನ್ನೋದು. ಒಂದೊಂದ ವಿಡಿಯೋಗಳು. कटक भी आज जल रहा है, देखो कैसे हमला हुआ, कैसे कम्युनल राइट्स किया है, बीजेपी पार्टी ने खुद किया है। बजरंग दल क्या सब नाम है मेरे को पता भी नहीं है। ये लोगों को पास ये देश को खत्म कर देगा ये लोग। आई एम सॉरी टू से। We fought against the all machinery where Prime Minister and Home Minister is also involved. Directly interference. SIR they deleted 90 lakhs. আমরা আছি বলে না আপনারা সবাই ভালো আছেন। আর যদি আমরা না থাকি কোনোদিন সেরকম আসে 1 সেকেন্ড লাগবে। একটা কমিউনিটি যখন জোট বাঁধে না, ঘিরে ফেললে 1 সেকেন্ডে দেবে একদম 12টা বাজিয়ে।
ಹಾಗೆ ಸಖತ್ ಮಜಾ ಕೊಟ್ಟಿದ್ದು ಅಂತ ಹೇಳಿದ್ರೆ ಈ ವಿಡಿಯೋ ರೀ. ಕಾರಲ್ಲಿ ಕೂತ್ಕೊಂಡು ಹೊತ್ಕೊಂಡು ಓಡಾಡಿಕೊಂಡು ಅವತಾರ ಆಡ್ತಾ ಇದ್ದಾರಲ್ಲ ಮಮತಾ ಬ್ಯಾನರ್ಜಿ. ಆಮೇಲೆ ಬಂದ್ಬಿಟ್ಟು ಮೀಡಿಯಾ ಮುಂದೆ CRPF ಕಪಾಳ ಕೊಡಿದ್ರು, ಬೂತ್ ಏಜೆಂಟ್ಗಳನ್ನ ತಳ್ಳಿದ್ರು, ಗೌರ್ಮೆಂಟ್ ಅಫಿಷಿಯಲ್ಗಳು ಹೊಡೆದ್ರು. ಹಿಂಗೆಲ್ಲ ಗೋಳಾಡೋ ವಿಡಿಯೋ ಇದೆಯಲ್ಲ. मेरे को लात मारा, सीसीटीवी फुटेज सीसीटीवी ऑफ कर दिया, हमारा एक एजेंट को घुसने नहीं दिया, हमको भी हम 5 मिनट के लिए घुसा था, मैंने रिक्वेस्ट किया था कि हमारा एजेंट को घुसने दीजिए, DO assured me they will be allowed, after that he is not available, nobody is available, but I complained everywhere. ಮಮತಾ ಬ್ಯಾನರ್ಜಿ ಪರದಾಡ್ತಿರೋದು ನೋಡಿದ್ರೆ ಖುಷಿ ಆಗತ್ತೆ ರೀ. ಒಂದು ಹೆಣ್ಣನ್ನ ಆ ದೃಷ್ಟಿಲಿ ನೋಡಬಾರ್ದು, ಆದರೆ ಹೆಣ್ಣಲ್ಲ ರೀ, ಅದು ನರರೂಪದಲ್ಲಿದ್ದಂಥ ರಾಕ್ಷಸಿ. ಎಷ್ಟು ಜನ ಹೆಣ್ಮಕ್ಳು ಅತ್ಯಾಚಾರಕ್ಕೊಳಗಾದ್ರು ಬಿಕಾಸ್ ಆಫ್ ಹರ್. ಎಷ್ಟು ಜನ ತಂದೆ ತಾಯಿಗಳು ಮಕ್ಕಳುಗಳನ್ನ ಕಳ್ಕೊಂಡ್ರು, ಮಕ್ಕಳುಗಳು ತಂದೆ ತಾಯಿಗಳನ್ನ ಕಳ್ಕೊಂಡ್ರು. ಗಂಡಿನೆದುರಿಗೆ ಹೆಂಡತಿನ ರೇಪ್ ಮಾಡಿದ್ರು, ಅಪ್ಪನೆದುರಿಗೆ ಮಗಳನ್ನ ರೇಪ್ ಮಾಡಿದ್ರು, ಮಕ್ಕಳೆದುರಿಗೆ ತಾಯಿನ ರೇಪ್ ಮಾಡಿದ್ರು, ರಾಸ್ಕಲ್ಸು ಕೊಂದಾಕಿದ್ರು. ಅದೆಲ್ಲದಕ್ಕೂ ಮೌನ ಬೆಂಬಲ ಇತ್ತು ಮಮತಾ ಬ್ಯಾನರ್ಜಿದು. ಹಾಗಾಗಿ ಇದನ್ನು ಹೆಣ್ಣು ಅಂತ ಹೇಳಿದ್ರೆ ಅದು ಹೇಳೋರ್ಗೆ ಅವಮಾನ. ಪರದಾಡ್ತಿರೋದು ಒದ್ದಾಡ್ತಿರೋದು ನೋಡಿದ್ರೆ ಖುಷಿ ಆಗುತ್ತೆ ನೋಡೋದಕ್ಕೆ. ಇದು ವಿಕೃತ ಸಂತೋಷ ಅಲ್ಲ. ಇಷ್ಟು ವರ್ಷಗಳ ಕಾಲ ಹಿಂದೂಗಳು ಅನುಭವಿಸಿದಂತಹ ಆ ನೋವಿಗೆ ಒಂದು ಸಣ್ಣ ಮುಲಾಮು, ಒಂದು ಸಣ್ಣ ಸಾಂತ್ವನ ಇದು. ಇನ್ನು ಅಭಿಷೇಕ್ ಬ್ಯಾನರ್ಜಿ ಇಸ್ಕೊಂಡ್ರಲ್ಲಿ ಬಾಯಲ್ಲಿ ಬರ್ತಿದ್ದು ಮಾತುಗಳು ನೋಡಬೇಕಿತ್ತು, ಗಣಸು ಬಾಯಲ್ಲಿ ಬರ್ತಿದ್ದು ಆವಾಜ್ಗಳು ಕೇಳಬೇಕಿತ್ತು. ಹೋಯ್ ಮೇ 4ಕ್ಕೆ ಬರಲಿ, ನಿಮ್ಮನ್ನು ಅದು ಯಾವ ಡೆಲ್ಲಿ ಅಪ್ಪ ಬಂದು ಕಾಪಾಡ್ತಾನೋ ನೋಡ್ತೀನಿ. ಈಗ ಇವರಪ್ಪ ಬಂದು ಇವನನ್ನು ಕಾಪಾಡ್ತಾನೋ ನೋಡ್ಬೇಕು. ಇವನಿಗೆ ಯಾರಪ್ಪ ಕಾಪಾಡ್ತಾರೆ ಇವಾಗ? ನಾಯಿ ಮರಿ ಥರ ಆಗ್ಬಿಟ್ಟವನ್ರಿ. ಹಿಂದೆ ಇದ್ದಿದ್ದು ಆರ್ಭಟ ಅಬ್ರ ಆವಾಜ್ಗಳು ನೋಡಬೇಕಿತ್ತು, ಈಗ ನಾಯಿ ಮರಿ. ಆಚೆ ಕಡೆಗೆ ಬಂದರೆ ಎಲ್ಲಿ ರುಬ್ತಾರೋ ಅಂತ ಭಯ. ಪ್ರೆಸ್ ಮೀಟಲ್ಲಿ ನಾಯಿ ಮರಿ ಕೂತ್ಕೊಂತಾನೆ, ಕ್ಯಾಮ್ರಾ ಮುಂದೆ ಅಂತ ಕೋಳಿ ಮರಿ ಥರ ಗಿಲ್ಲಿಡ್ತಾನೆ. अमित शाह के बोल रहे हैं अरे 23 तारीख को घुस जाना, नहीं तो सबको सबक सिखाऊंगा. ಇನ್ನು ಮಮತಾ ಬ್ಯಾನರ್ಜಿಗೆ ಇನ್ನು ಇಬ್ಬರು ಮೂವರು ಒಂದೇ ಮಾಗದರುಗಳಿದ್ರು. ಅದು ಹೇಳಿದ್ನಲ್ಲ, ನರರೂಪದ ಪಿಶಾಚಿಗಳು. ಬಾಯಿ ಬಿಟ್ಟರೆ ಹೊಲಸು, ಬಾಯಿ ಬಿಟ್ಟರೆ 3rd ಕ್ಲಾಸ್ ಮಾತುಗಳು. ಸಯಾನಿ ಘೋಷ್, ಈ ಸಯಾನಿ ಘೋಷ್ ಅಂತ ಎಂಥ ಸ್ಕೌಂಡ್ರಲ್ ಅಂದರೆ ಅವಳು ಶಿವಲಿಂಗುಗೆ ಕಾಂಡೋಮ್ ಹಾಕುವಂತಹ ಒಂದು ಚಿತ್ರನ ಟ್ವಿಟ್ಟರಲ್ಲಿ ಹಾಕ್ಕೊಂಡು ಖುಷಿ ಪಟ್ಟಿದ್ಲು. ಅಟ್ಲೀಸ್ಟ್ ಏನೋ ಒಂದು ಉಪಯೋಗ ಆಗ್ತಿದೆ ಲಿಂಗದಿಂದ ಅಂತೇಳಿ. ಶಿವಲಿಂಗುಗೆ ರೀ ಕಾಂಡೋಮ್ ಹಾಕೋ ಚಿತ್ರ. ಇವಳು ಮುಸ್ಲಿಮರ ಮುಂದೆ ನಿಂತ್ಕೊಂಡು ಹಾಡು ಹೇಳೋದು. कहता है कि बंगाल के अंदर आधी आबादी को उर्दू बुलवाएंगे. बहन और भाइयों, मैं उनसे कहने के लिए आया हूँ, बंगाल की धरती में बांग्ला बोली जाएगी. बंगाल के अंदर बांग्ला संस्कृति के माध्यम से भारत को एक नई ऊंचाई दी जाएगी. ಹೃದಯದಲ್ಲಿ ಕಾಬಾ ಇದೆ, ಕಣ್ಣಲ್ಲಿ ಮದೀನಾ ಇದೆ ಅಂತೇಳಿ ರುಬ್ಬಿದ್ರು ಸರಿಗೆ ಎಲೆಕ್ಷನಲ್ಲಿ ವೋಟಿಂಗ್ ಮುಖಾಂತರ. ಆ ಪಿಶಾಚಿ ಎಲ್ಲೂ ಕಣ್ಣಿಗೆ ಕಾಣಿಸ್ತಾ ಇಲ್ಲ. ಏನೇನು ಅವತಾರಗಳು ಮಾಡಿದ್ದು, ಹಿಂದೂಗಳನ್ನ ಎಷ್ಟು ಅವಮಾನ ಮಾಡಿದ್ದು. ಆ ಚರಂಡಿ ಬಾಯಿಗೆ ಸರಿಯಾಗಿ ಉತ್ತರ ಸಿಗುತ್ತೆ ಇನ್ಮೇಲೆ. ನನ್ನ ದೈವ ಶಿವಲಿಂಗುಗೆ ಕಾಂಡೋಮ್ ಹಾಕುವಂತಹ ಮನಸ್ಥಿತಿ ಇರೋವಳು, ಅವಳು ಎಂಥ 3rd ಕ್ಲಾಸ್ ಅಂತೇಳಿ ಜಗತ್ತಿಗೆ ಗೊತ್ತಿರೋ ಸತ್ಯ. ಬಿಡ್ತಾರೇನ್ರಿ ಅಲ್ಲಿ ಹಿಂದೂಗಳು? ಇನ್ನು ಆ ಬಹುಮಾಮಿತ್ರ ಅವಳ ಬಾಯಿ ಚರಂಡಿ ಅಂದರೆ ಚರಂಡಿಗೆ ಅವಮಾನ. ದೇಶದ ಗೃಹ ಮಂತ್ರಿಗೆ ಅಮಿತ್ ಶಾಗಿನ ಏಕವಚನದಲ್ಲಿ ದರೋಡೆಕೋರ, ಕೊಲೆಗಾರ ಅಂತ ಮಾತಾಡುವಂಥ ದುರಾಂಕಾರ ಇತ್ತಲ್ಲ. ಒನ್ಸ್ ಅ ಗುಂಡ ಆಲ್ವೇಸ್ ಅ ಗುಂಡ. ದ್ಯಾಟ್ ಈಸ್ ದ ಮಾರಲ್ ಆಫ್ ದ ಸ್ಟೋರಿ. ಇಂಥ ಸ್ಕೌಂಡ್ರಲ್ಗಳನ್ನ ಇಟ್ಕೊಂಡು ಮಮತಾ ಬ್ಯಾನರ್ಜಿ ಹೆಂಗ್ತಿನ್ ಯಾವ ದೊಡ್ಡ ಮಚ್ಚ ತಗೊಳ್ಳಿ ನೋಡಿ. ಇವ್ರು ಮಾತಾಡೋದು ಇವ್ರ ಆಟಗಳು ಇವತ್ತೇನೇನಾಗ್ತಿದೆ ನೋಡಿ. ಹಿಂದೂ ಹೆಣ್ಮಕ್ಳು ಇದ್ದರೆ ಇಂಥ ಯಾವ ಕ್ರಿಮಿಕೀಟ್ಗಳು ಬದುಕಲ್ಲ. ಆ ಮಾತೆಯ ಶಕ್ತಿ ಅದು, ನನ್ನ ಅಕ್ಕ ತಂಗಿಯರ ತಾಕತ್ತದು. ಇನ್ನು ಒಳ್ಳೊಳ್ಳೆ ವಿಡಿಯೋಗಳು ಬರ್ತಾ ಇರ್ತದೆ. ನಾನು ಆವಾಗವಾಗ ವಿಡಿಯೋ ಮಾಡಿ ಒಂದಷ್ಟು ವಿಡಿಯೋಗಳು ನಿಮ್ಮ ಮೊಬೈಲಲ್ಲೂ ಬೇಜಾನು ಬರ್ತಾ ಇರ್ತದೆ. ನೋಡಿ ಖುಷಿ ತಗೊಳ್ಳಿ. ನಾನು ಕೂಡ ಮತ್ತೊಂದು ಎಪಿಸೋಡ್ ಮಾಡಿಬಿಟ್ಟು ಇನ್ನೊಂದಷ್ಟು ವಿಡಿಯೋಗಳನ್ನ ನಿಮಗೆ ಕಳಿಸ್ತೀನಿ. ನಮಸ್ಕಾರ.